ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿತ್ಯ ಅವರು ಮಾರಿಗುಡಿ ದೇವಸ್ಥಾನಕ್ಕೆ ನಾವೆಲ್ಲರೂ ಕಾಯ್ತಿದ್ದೀವಿ. ತಕ್ಷಣ ನಾನು ರೆಡಿಯಾಗಿ ಬರ್ತೀನಿ ಅಂತ ಕರ್ಣ ಅವ್ರು ಹೇಳಿದಾಗ, ಕರ್ಣ ಎಲ್ಲಿಗೆ ಹೊರಟಿದ್ಯಾ ಅಂತ ಕೇಳಿದಾಗ, ಮಾರಿಗುಡಿ. ನಿಧಿ ಮತ್ತು ಕರ್ಣ ಅವರು ಇದೇ ವೆದರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಕೇಳಿದಾಗ, ಇದೇ ವೆದರಲ್ಲಿ ಲಾಂಗ್ ಡ್ರೈವ್ ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ನಿಧಿ ಅವರು ಕೇಳ್ತಾರೆ. ಈ ಕಾರ್ತಿಕ್ ಜೊತೆ ಒಂದು ಲಾಂಗ್ ಡ್ರೈವ್ ಟ್ರೈ ಮಾಡಬೇಕು ಸರ್. ಇವರು ಕಾರ್ತಿಕ್ ಜೊತೆನೇ ಲಿಂಕ್ ಮಾಡ್ತಿದ್ದಾರೆ. ನಯನತಾರ ಅವರು ದೇವಸ್ಥಾನಕ್ಕೆ ಹೋದರೆ ಹುಟ್ಟಿನ ರಹಸ್ಯ ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಬಿಡಬಾರ್ದು. ಕರ್ಣ ಅವರು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಾರಾ, ನಯನತಾರ ಅವರು ಹೋಗೋದಕ್ಕೆ ನಿಲ್ಲಿಸ್ತಾರಾ, ಅಲ್ಲೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಫುಲ್ ಎಪಿಸೋಡ್ ನೋಡೋಣ. ಫುಲ್ ಎಪಿಸೋಡ್ ಬೇಕು ಅಂದರೆ ಪೂರ್ತಿ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ತಾರೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅನಿಸಿಕೆನ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀನು ಕಾರ್ತಿಕ್ನ ಇಷ್ಟಪಡ್ತಿರೋದು ನನಗೆ ಗೊತ್ತಾಯಿತು ಇರೋದು ಅಂತ ನನಗೆ ಗೊತ್ತಾಯಿತು. ಒಟ್ಟಿನಲ್ಲಿ ಇಬ್ಬರು ಪರ್ಫೆಕ್ಟ್ ಜೋಡಿ ಅಂತಲೂ ಗೊತ್ತಾಯಿತು. ಈ ಸುಳ್ಳೇನಾದರೂ ನಾನು ಒಪ್ಕೊಂಡ್ಬಿಟ್ರೆ ಒಂದು ಸುಳ್ಳು ಹೇಳೋದಕ್ಕೆ ಹೋಗಿ 100 ಸುಳ್ಳು ಒಪ್ಕೊಬೇಕಾಗುತ್ತೆ. ಅಕ್ಕನ ಹತ್ರ ನಿಜ ಹೇಳ್ಬಿಡ್ಲಾ ಅಂತ ಮನಸ್ಸಲ್ಲಿ ಅನ್ಕೊತಾರೆ. ನೀನು ಅವನು ಈ ಪರ್ಫೆಕ್ಟ್ ಜೋಡಿ, ಇನ್ಯಾವ ವಿಷಯನೂ ನಾನು ಯೋಚನೆ ಮಾಡೋದಿಲ್ಲ. ಶಾಂತಿ ಹತ್ರನೂ ನಾನು ಯಾವ ವಿಷಯನೂ ಹೇಳೋದಿಲ್ಲ. ಹೋಗ್ಬೇಡ, ಶಾಂತಿ ಕರಿತಿದ್ದಾರೆ, ಒಂದೆರಡು ನಿಮಿಷ ಏನು ಅಂತ ಕೇಳ್ಕೊಂಡ್ಬಿಡ್ತೀನಿ ಅಂತ ನಿತ್ಯ ಅವ್ರು ಹೋಗ್ತಾರೆ. ಮುದ್ದು ನಿನಗೆ ಗೊತ್ತು ತಾನೇ ನನ್ನ ಹುಡುಗ ಯಾರು ಅಂತ? ಕಾರ್ತಿಕ್ನ ನಮ್ಮ ಹುಡುಗ ಅಂದ್ಕೊಂಡಿದ್ದಾಳೆ, ಛೀ ಅಂತ ನಿಧಿ ಅವ್ರು ಅನ್ಕೊತಾರೆ. ಬಂದರೆ ಅದೇ ಪ್ರಶ್ನೆ ಕೇಳ್ತಾಳೆ ಅಂತ ನಿಧಿ ಅವರು ಮಲ್ಕೊಂಡ್ಬಿಡ್ತಾರೆ. ಹೇಳಿ ಮೇಡಮ್ ಮತ್ತೆ ಏನಂತಾರೆ ನಿಮ್ಮ ಹುಡುಗ ಅಂತ ನಿತ್ಯ ಅವರು ಕೇಳಿದಾಗ, ಸುಬ್ಬಿ ಎದೋಳಮ್ಮ ಅಂತ ಹೇಳಿದಾಗ, ಇರೋರನ್ನ ಹೆಂಗಾದರೂ ಎಬ್ಬರಿಸ್ಬೋದು, ಆದರೆ ನಿದ್ದೆ ಮಾಡ್ತಿರೋ ಥರ ನಾಟಕ ಮಾಡ್ತಿರ್ತಾರಲ್ಲ ಅವ್ರನ್ನ ಎಬ್ಸೋಕ್ಕಾಗಲ್ಲ. ಇವತ್ತು ಬಿಡ್ಬೋದೇನೋ, ಮುಂದೆ ಯಾವತ್ತಾದರೂ ಒಂದಿನ ನಿನ್ನ ಬಾಯಲ್ಲೇ ಎಲ್ಲ ಉತ್ತರ ಬರೋ ರೀತಿ ಮಾಡ್ತೀನಿ. ಅವರು ಅಕ್ಕ ನಿನ್ನ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಕ್ಕ. ಕರ್ಣ ಸರ್ ನನ್ನ ಹುಡುಗ ಅಂತ ಇದ್ಯಾವುದೇ ಇಷ್ಟು ದಿವಸ ನಿನಗೆ ಗೊತ್ತಿರಲಿ, ಆದರೆ ಒಂದು ಸ್ವಲ್ಪ ದಿವಸ ನೀನೇನು ಅಂದ್ಕೊಂಡಿದ್ಯೋ ಅದೇ ನಿಜ ಅಂತಲೇ ಅಂದ್ಕೊಂಡಿರೋ ಅಕ್ಕ. ಆಗ್ತಿಲ್ಲ, ಸಾರಿ ಅಕ್ಕ ಅಂತ ಮನಸ್ಸಲ್ಲಿ ಅಂದ್ಕೊತಾರೆ. ನಿಧಿ ಅವರು ಮಲ್ಕೊಂಡಿರ್ತಾರೆ ಒಂದು ಬುಕ್ ಇಟ್ಕೊಂಡು. ಆಗ ಆಕಾಶ ಅಂತ ಅನಿಸುತ್ತೆ. ಅಪ್ಪ ಅಂದರೆ ನನಗೆ ತುಂಬ ಇಷ್ಟ, ಆದರೆ ಅಪ್ಪನ ಮೇಲೆ ಇಲ್ಲೇ ತೊಡೆ ಮೇಲೆ ಮಲ್ಕೊಂಡ್ಬಿಡ್ಲಾ ಅಂತ ಅನ್ನಿಸ್ತಿದೆ. ಆಗ ಸಿಗಬೇಕಾಗಿರೋ ಪ್ರೀತಿನ ದೇವ್ರು ಕಿತ್ಕೊಂಡ, ಆಮೇಲೆ ಸಿಗಬೇಕಾಗಿರೋ ಪ್ರೀತಿನ ನಾನು ಕಿತ್ಕೊಂಡೆ. ಪ್ರೀತಿಸೋ ಅಂಥ ಜೀವ, ಒಳ್ಳೆ ಭಾಳ ಸಂಗಾತಿ ನಿನಗಾದಷ್ಟು ಬೇಗ ಸಿಗಲಿ ಅಂತ ರಮೇಶ್ ಅವರು ಹಂಗೆ ಮಾತಾಡ್ತಾ ಇರ್ತಾರೆ. ಕರ್ಣ ಅವರು ಅವ್ರ ತೊಡೆ ಮೇಲೆ ಹಂಗೆ ಮಲಗಿರ್ತಾರೆ. ಅವರು ನಿಮ್ಮ ಸಂಭ್ರಮ ನೋಡಿದ್ರೆ ದೇವಿನೇ ಇಲ್ಲಿಗೆ ಬರೋ ಥರ ಇದೆಯಲ್ಲ. ಮಾಲತಿ ಅವರು ಇಲ್ಲ ನಾನು ಬರೋದಿಲ್ಲ ಅಂತ ಮಹಾಲಕ್ಷ್ಮಿ ಅವ್ರಿಗೆ ಹೇಳ್ತಾರೆ. ಆಗ ಮಾಲತಿ ಅವರು ನೀನು ಮುಂಚೆನೇ ಹೇಳಬೇಕು ತಾನೆ, ನಿನಗೆ ದೇವ್ರು ಅಂದರೆ ತುಂಬ ಭಕ್ತಿನೇ ಅಂತ ಅನಿಸುತ್ತೆ. ಆದರೂ ಆಗ ಮಹಾಲಕ್ಷ್ಮಿ ಅವರು ನೀನು ವಿಭೂತಿ ಪಟ್ಟೆ ಎಲ್ಲ ಕಡೆಗೂ ಇಟ್ಕೊಂಡಿದ್ಯಾ, ಆದರೂ ನಿನಗಷ್ಟು ದೇವ್ರ ಭಕ್ತಿ ಇದ್ರು ಏನಕ್ಕೆ ಬರ್ತಿಲ್ಲ ಅಂತ ಕೇಳಿದಾಗ, ಆಗ ಕರ್ಣ ಅವ್ರಿಗೆ ಒಂದು ಸ್ವಲ್ಪ ನೀನು ಅವಳಿಗೇನಾಗಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡು ಅಂತ ಹೇಳಿದಾಗ, ಇಲ್ಲ ಟೀ ಜಾಸ್ತಿ ಕುಡ್ಬಿಟ್ಟಿದ್ದಾರಲ್ಲ ಅದಕ್ಕೆ ಪಿತ್ತ ಆಗಿದೆ ಅಂತ ಅನಿಸುತ್ತೆ ಅಂತ ಮಾಲತಿ ಅವರು ಕರ್ಣ ಅವರ ಅಜ್ಜಿಗೆ ಹೇಳ್ತಾರೆ. ಮಹಾಲಕ್ಷ್ಮಿ ಅವರು ನಾವೆಲ್ಲರೂ ದೇವಸ್ಥಾನಕ್ಕೆ ಬರ್ತೀವಿ, ನೀನು ಜಾಸ್ತಿ ಟೀ ಕುಡಿಬೇಡ ಕಣೆ ಸುಮತಿ, ಆಮೇಲೆ ನೀನು ತಲೆ ಸುತ್ತ ಬೀಳೋದು, ಆಮೇಲೆ ಬೇರೆಯವ್ರು ಏನಾದರೂ ಅಂದ್ಕೊಳ್ಳೋದು, ಎಲ್ಲರೂ ಹೋಗ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ. ಕಿಚನಲ್ಲಿ ನಿಂತ್ಕೊಂಡು ಏನೋ ಹುಡುಕ್ತಾ ಇರ್ತಾರೆ. ಆಗ ನಿತ್ಯ ಅವ್ರು ಬಂದ್ಬಿಟ್ಟು ಬೆಳಗ್ಗೆ ಅಕ್ಕ ಯಾಕೆ ಕಿಚನ್ಗೆ ಬಂದು ಅಂತ ಯೋಚನೆ ಮಾಡ್ತಿದ್ಯಾ, ನಿನ್ನ ಲವ್ ಸ್ಟೋರಿಗೆ ಒಂದು ಉಗ್ರಣೆ ಹಾಕೋಣ ಅಂತ ಬಂದಿದ್ದೀನಿ. ಆಗ ನಿಧಿ ಅವರು ಹಾಕೋಕ್ಕೆ ಮುಂಚೆನೇ ಸೀದೋಗಿದೆ ಅಂತ ಅನ್ಕೊತಾರೆ ಮನಸ್ಸಲ್ಲಿ. ಹುಡುಗ ಪ್ರೀತಿ ಒಪ್ಕೊಳ್ಳೋವರೆಗೂ ಸೈಲೆಂಟಾಗಿರ್ತೀನಿ ಅಂತ ಹೇಳಿದವರು ಹುಡುಗನೇ ತನ್ನ ಪ್ರೀತಿಯನ್ನು ಹೇಳ್ಕೊಂಡ್ಮೇಲೆ ಇವಾಗ ಹುಡುಗಿ ಸುಮ್ಮನೆ ಇರೋದು ಯಾಕೆ? ಕರ್ಣ ಸರ್ ಹೆಸರು ಬದಲು ಬೇರೆ ಯಾರ್ದಾರು ಹೆಸರು ಹೇಳಿದ್ರೆ ಸೈಲೆಂಟ್ ಅಲ್ಲ ಸ್ವಿಚ್ ಆಫೇ ಆಗೋಣ ಅಂತ ಅನಿಸುತ್ತೆ ಅಂತ ಮನಸ್ಸಲ್ಲಿ ಅನ್ಕೊತಾರೆ. ಸೈಲೆಂಟ್ ಸುಬ್ಬಲಕ್ಷ್ಮಿ ಅವರೇ ಅಂತ ಕರೆದಾಗ, ಅಕ್ಕ ಏನೇನೋ ಅಡ್ರೆಸ್ಟು ಎಲ್ಲ ಕರಿಬೇಡ. ಆಗ ನಿಧಿ ಅವರು ನಿಮ್ಮ ಹುಡುಗಂಗೇನೆ ರಿಸರ್ವ್ ಮಾಡಿಟ್ಟಿದ್ಯಾ ಅಂತ ಕೇಳ್ತಾರೆ. ನೀನು ಹುಡುಗನ ಬಗ್ಗೆ ಮಾತಾಡೋ ಅಂದರೆ ಗುಮ್ಮನ್ ಥರ ನಿಂತಿದ್ಯಲ್ಲೇ ಹೇಳಿದಾಗ, ಆಗ ನಿಧಿ ಅವರು ಅಕ್ಕ ಅವ್ರ ಮನೇಲಿ ಅಕ್ಕ ಇದ್ದಾರೆ, ಅವ್ರ ಮದುವೆ ಆಗೋವರೆಗೂ ಇವನು ಮದುವೆ ಆಗೋದಿಲ್ಲ, ಇವರೆಗೂ ನಾನೇನು ಗ್ಯಾರಂಟಿ ಏನೂ ಮಾತಾಡೋದಿಲ್ಲ ಅಕ್ಕ, ಅದರಲ್ಲಿ ಅಷ್ಟರಲ್ಲಿ ಮನೇಲಿ ಮಾತಾಡೋದಕ್ಕೇನು ಅಂತ ನಿತ್ಯ ಅವ್ರು ಕೇಳ್ತಾರೆ. ಅವ್ರ ಅಪ್ಪ ಅಮ್ಮನ ಥರ ಇವರಪ್ಪ ಅಮ್ಮನೂ ಒಪ್ಪಿಲ್ಲ ಅಂದರೆ ಅಂತ ಕೇಳ್ತಾರೆ. ಒಪ್ಪಬೇಕಾಗಿರೋದು ಕರ್ಣ ಸರ್ ಅಕ್ಕ, ಇದ್ರ ಬಗ್ಗೆ ಕೂತ್ಕೊಂಡು ನಾನು ನೀನು ಆಮೇಲೆ ಮಾತಾಡೋಣ ಅಕ್ಕ ಪ್ಲೀಸ್ ಅಕ್ಕ ಅಂತ ಹೇಳ್ತಾರೆ. ಇದನ್ನು ಮುಂದಕ್ಕೆ ಆಗ್ತಾ ಇದ್ದರೆ ಇದು ತುಂಬ ಸೀರಿಯಸ್ ಆಗ್ತಾ ಇರುತ್ತೆ ವಿಷಯ. ಹೋಗಿ ಈ ವಿಷಯನ ಮಾತಾಡು, ಜೊತೆ ಬರ್ತೀನಿ, ಇಬ್ಬರು ಮಾತಾಡೋಣ ಈ ವಿಷಯನ ಅಂತ ಕೇಳಿದಾಗ, ಅಮ್ಮ ತಾಯಿ ನಾನೇ ಈ ವಿಷಯನ ಮಾತಾಡ್ತೀನಿ, ನನ್ನನ್ನು ಬಿಟ್ಬಿಡು ಅಂತ ಕೈ ಮುಗಿತಾರೆ ಅವರು. ಗಣಪತಿನ ಮಾಡೋಕ್ಕೋಗಿ ಅವರಪ್ಪನ ಮಾಡ್ದಾಗಿದೆ, ಆ ಕಾರ್ತಿಕ್ ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಾರೆ.
ಹೊರಗಡೆಯಿಂದ ಬರ್ತಿರ್ತಾರೆ. ಆಗ ನಿತ್ಯ ಅವರು, ಮೇಡಮ್ ನಾವು ಹೋಗ್ತಿರೋದು ಮಾರಿಗುಡಿ ದೇವಸ್ಥಾನಕ್ಕ ಅಥವಾ ಅಂತ ಹೇಳಿದಾಗ ಶಾಂತಿ ಅವರು, ಏನು ನೀವಿಬ್ರದ್ದು ಗುಟ್ಟು ಅಂತ ಕೇಳ್ತಾರೆ. ಹೆಂಗೆ ರೇಗಿಸಿದ್ದಾಳೆ ಅಂತ ನಿಧಿ ಅವರು ಕೇಳ್ತಾರೆ. ಮಹಾಲಕ್ಷ್ಮಿ ಅವರು, ಕರ್ಣ ಅವರ ಅಜ್ಜಿ ಮಾಲತಿ ಮನೆಗೆ ಬಂದಿರ್ತಾರೆ. ಆಗ ದೃಷ್ಟಿ ತೆಗಿತಾ ಇರ್ತಾರೆ ನಿಧಿ ಮತ್ತು ನಿತ್ಯ ಅವರು. ಶಾಂತಿ ಅವ್ರಿಗೆ ದೃಷ್ಟಿ ತೆಗಿತಾ ಇರ್ಬೇಕಾದ್ರೆ, ಏನು ನೀನು ದೃಷ್ಟಿ ತೆಗಿಸಿದ್ಯಾ ಮೊಮ್ಮಕ್ಳ ಹತ್ರ ಅಂತ ಕೇಳಿದಾಗ ಅವ್ರಿಗೆ ತುಂಬ ಖುಷಿ ಇದೆ, ಮಾರಿಗುಡಿ ದೇವಸ್ಥಾನಕ್ಕೆ ಹೋಗೋಕ್ಕಳೆ ಅವರಲ್ಲೇ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ನಿಧಿ ಅವರು, ಎಲ್ಲಿ ಎಲ್ಲರೂ ಬಂದಿದ್ದಾರೆ, ಕರ್ಣ ಸರೇ ಬಂದಿಲ್ವಲ್ಲ ಅಂತ ಹುಡುಕ್ತಾ ಇರ್ತಾರೆ. ಆಗ ರಾಧಿಕಾ ಅವರು, ಹುಡುಕ್ತಿದ್ಯಾ, ಏನಾದ್ರು ಬಿಟ್ಟಿದ್ಯಾ ಅಂತ ಕೇಳಿದಾಗ, ಇಲ್ಲ ಅಂತ ನಿಧಿ ಅವ್ರು ಹೇಳಿದಾಗ, ನಿನ್ನ ಕಣ್ಣು ನನ್ನ ಅಣ್ಣನ್ನೇ ಹುಡುಕ್ತಿದೆ ಅಂತ ನನಗೆ ಗೊತ್ತಿಲ್ವಾ ಅಂತ ರಾಧಿಕಾ ಅವ್ರ ಮನಸ್ಸಲ್ಲೇ ಅನ್ಕೊತಾರೆ. ಆಗ ಕರ್ಣ ಅವ್ರು ಬಂದಿಲ್ವಾ ಅಂತ ಹೇಳಿದಾಗ ಹೇಳ್ತಾರೆ. ಆಗ ಮಾಲತಿ ಅವರು, ಇಲ್ಲ ಅಮ್ಮ, ಅವ್ನು ತುಂಬ ಕೆಲಸನೇ ಜಾಸ್ತಿ ಇದೆ ಅಮ್ಮ, ಕೆಲಸ ಯಾವಾಗಲೂ ಇದ್ದಿದೆ ಅಲ್ವಾ, ಈ ಹರಕೆ ತೀರ್ಸೋಕ್ಕೆ ಅವಕಾಶ ಸಿಕ್ಕಿದೆ ಅವರಿಂದ ಅಲ್ವಾ, ಅವರೇ ಇವಾಗ ಇಲ್ಲ ಅಂದರೆ ಹೇಗೆ ಅಂತ ನಿಧಿ ಅವ್ರು ಕೇಳ್ತಾರೆ. ಸಾರಿ ನಿತ್ಯ ಅವರು ಕೇಳ್ತಾರೆ. ಆಗ ಅವರು, ಕರ್ಣ ಅವ್ರ ಅಜ್ಜಿ, ನೀನೇ ಅವನಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು ಅಂತ, ತಗೋ ಫೋನು ಅಂತ ನಿತ್ಯ ಅವ್ರಿಗೆ ಕೊಡ್ತಾರೆ. ಕರ್ಣ ಅವ್ರಿಗೆ ಕಾಲ್ ಮಾಡಿ, ನಾವು ಈ ಥರ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಬನ್ನಿ ಅಂತ ಕರೆದಾಗ, ಈ ತಕ್ಷಣವೇ ರೆಡಿಯಾಗಿ ಬೇಗ ಬರ್ತೀನಿ ಅಂದ್ಕೊಂಡಿದ್ದೆ, ಆ ಥರ ಏನಿಲ್ಲ ಬಿಡಿ, ಕೆಲಸ ಯಾವಾಗಲೂ ಇದ್ದಿದ್ದೇನೆ, ಮಾರಿಗುಡಿಗೆ ತಾನೇ ಬರ್ತೀನಿ ಬಿಡಿ ಅಂತ ಕರ್ಣ ಅವ್ರು ಹೇಳ್ತಾರೆ. ಅವರು, ಒಂದು ಸ್ವಲ್ಪ ಕಾಫಿ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಆಗ ಸುಮತಿ ಅವರು, ಇವತ್ತು ಅಕ್ಕನ ಕೈ ರುಚಿಗೆ ಇವತ್ತು ರಜಾ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತು ಅವರು ಓಂ ಶಾಂತಿ ಓಂ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಲ್ಲರೂ, ಅವ್ರ ಫ್ಯಾಮಿಲಿಗೂ ಕೂಡ. ಮಾರಿಗುಡಿನ ಅಂತ ಕೇಳಿದಾಗ, ಅದೇ ನೀನು ಅಷ್ಟು ಕರೆಕ್ಟಾಗಿ ಕ್ಯಾಚ್ ಮಾಡಿದೆ ಅಂತ ಕೇಳ್ತಾರೆ. ತಲೆ ಮೇಲೆ ಕೈ ಇಟ್ಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾರೆ. ಆಗ ಸುಮತಿ ಅವರು, ಬಾಬಾ ಅವಳಿಗೇನಾಯ್ತಪ್ಪ ಅಂತ ನಿಂಬೆನೆಲ್ಲ ಇಟ್ಕೊಂಡು ಅವರು ಮಂತ್ರ ಹೇಳ್ತಿರ್ತಾರೆ. ಕಾಲ್ ಬರುತ್ತೆ, ಹೇಳ್ರಿ ಏನು ಅಂತ ಕೇಳಿದಾಗ, ಸರ್ ಈ ಕಡೆ ನಾನು ಕಾರ್ತಿಕ್ ಮಾತಾಡ್ತಿರೋದು ಅಂತ ಹೇಳಿದಾಗ, ಹಾಗೆ ನಂಗೆ 2 ದಿವಸ ರಜಾ ಬೇಕಾಗಿತ್ತು ಸರ್ ಅಂತ ಕೇಳಿದಾಗ, 2 ದಿವಸ ಯಾಕೆ, 15 ದಿವಸನ ನೀವು ರಜಾ ತಗೊಳ್ಳಿ, ನೀವು ಬರಲೇಬೇಡಿ, ಆಗಾಗ ತಗೊತಾನೆ ಇರಿ ಅವಾಗವಾಗ. 15 ದಿವಸ ರಜಾ ಕೊಟ್ಬಿಟ್ರಾ, ಐ ಲವ್ ಯು ಕಾರ್ತಿಕ್ ಸರ್, ಐ ಲವ್ ಯು ಕರ್ಣ ಸರ್ ಅಂತ ಹೇಳ್ತಾರೆ. ಕಾಲ್ ಕಟ್ಟಾದಮೇಲೆ, ಹೋಗಿ ಲವ್ ಬೇಕಾ ನಿಂಗೆ, ಲವ್ ಹೋಗಿ ಬಂದು ನಿಧಿ ನಿಂಗೆ ಕರ್ಣ ಎಲ್ಲಿಗೆ ಹೊಟ್ಟಿದ್ಯಾ ಅಂತ ಕೇಳಿದಾಗ, ಮಾರಿಗುಡಿಗೆ ಅಂತ ಹೇಳಿದಾಗ, ಕರ್ಣ ಅವರು ಹೋದರೆ ಹುಟ್ಟಿನ ರಹಸ್ಯ ಎಲ್ಲ ಬಯಲಾಗುತ್ತೆ ಅಂತ ಅನ್ಕೊತಾರೆ. ಅದಕ್ಕೆ ಬಿಡಬಾರ್ದು, ಏನೇ ಆದರೂ ಅಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ತಡಿಲೇಬೇಕು. ಕರ್ಣ ಅವರು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಾರಾ ಅಥವಾ ನಯನತಾರ ಅವರು ಏನು ಮಾಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಅಲ್ಲಿವರೆಗೂ ನಿಮಗೆ ಪೂರ್ತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ಸೀರಿಯಲ್ ಅಪ್ಡೇಟ್ಸ್ ಬೇಕು ಅಂತ ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಸೀರಿಯಲ್ಸ್ನ ನೋಡ್ತಾರೆ, ಸೀರಿಯಲ್ ಅಪ್ಡೇಟ್ಸ್ ಯಾರಿಗೆಲ್ಲ ಆದಷ್ಟು ಬೇಗ ಬೇಕು ಟಿವಿಗಿಂತ ಮೊದಲೇ ಶೇರ್ ಮಾಡಿ ಅವ್ರಿಗೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.